ಇವತ್ತು ಸಂಸತ್ನಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ ಮಂಡನೆ. ದೆಹಲಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಪಕ್ಷಗಳು ಕೇವಲ ರಾಜಕೀಯ ಮಾಡ್ತಿದ್ದಾವೆ, ಸರಿಯಾಗಿ ಅರ್ಥಪೂರ್ಣವಾಗಿ ಚರ್ಚೆ ಮಾಡಲಿ, ಯಾವುದು ಸರಿ ಯಾವುದು ತಪ್ಪು ಅನ್ನೋದು ವಿಪಕ್ಷಕ್ಕೆ ಗೊತ್ತಾಗುತ್ತೆ. ದೇಶದ ಜನರ ದಿಕ್ಕು ತಪ್ಪಿಸುವ ಕೆಲಸ ವಿಪಕ್ಷಗಳಿಂದ ಆಗ್ತಿದೆ. ವಕ್ಫ್ ಆಸ್ತಿ ಇಡೀ ದೇಶಾದ್ಯಂತ ದುರ್ಬಳಕೆ ಆಗ್ತಾ ಇದೆ. ದೆಹಲಿಯಲ್ಲಿ 75% ಆಸ್ತಿ ವಕ್ಫ್ಗೆ ಸಂಬಂಧಿಸಿದೆ. ದೆಹಲಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಜಗದೀಶ್ ಶೆಟ್ಟರ್ ಅವರು ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಜೊತೆ ಮಾತುಕತೆ ನಡೆಸಿದ್ದಾರೆ. ಬನ್ನಿ ನೋಡೋಣ. ವಕ್ಫ್ ವಿವಾದಿತವಾದಂತಹ ತಿದ್ದುಪಡಿ ಮಸೂದೆ ಮಂಡನೆಯಾಗಲಿದೆ. ಸಹಜವಾಗಿ ವಿಪಕ್ಷಗಳು ಕಳೆದ 1 ವರ್ಷಗಳಿಂದಲೂ ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಲೋಕಸಭೆಯಲ್ಲಿ ಮಂಡನೆಯಾದ ಬಳಿಕ ಚರ್ಚೆ ಆಗಬೇಕು, ವಿಸ್ತೃತವಾದಂತಹ ಚರ್ಚೆ ಬಳಿಕ ಇದನ್ನು ಅಂಗೀಕಾರ ಮಾಡಬೇಕು. ಸಹಜವಾಗಿ ಎಲ್ಲ ಪಕ್ಷಗಳಿಗೂ ಕೂಡ ಪಕ್ಷದ ಸಂಸದರಿಗೆ ಅವಕಾಶವನ್ನ ಚರ್ಚೆಗೆ ಒದಗಿಸಬೇಕು ಅನ್ನುವಂತ ಒಂದು ಆಗ್ರಹವನ್ನ ಕಳೆದ ಹಲವಾರು ತಿಂಗಳಿನಿಂದಲೂ ಕೂಡ ವಿಪಕ್ಷಗಳು ಒತ್ತಾಯ ಮಾಡ್ತಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆ ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದರಾಗಿರುವಂತಹ ಜಗದೀಶ್ ಶೆಟ್ಟರ್ ಇದ್ದಾರೆ. ಸರ್, ಇವತ್ತು ಲೋಕಸಭೆಯಲ್ಲಿ ವಕ್ಫ್ ವಿವಾದಿತವಾದಂತಹ ಒಂದು ತಿದ್ದುಪಡಿ ಮಸೂದೆ ಮಂಡನೆಯಾಗಲಿದೆ. ಒಂದು ಕಡೆ ಚರ್ಚೆ ಆಗಬೇಕು ಅನ್ನುವಂಥದ್ದು ವಿಪಕ್ಷಗಳು. ಯಾಕೆ ಚರ್ಚೆ ಆಗಬೇಕು, ಅಥವಾ ನೇರವಾಗಿ ಅದನ್ನ ಅಲ್ಪ ಸಮಯದಲ್ಲಿ ಚರ್ಚೆಗೊಳಪಡಿಸಿ ಮಸೂದೆ ಮಂಡನೆಗೆ ಒಪ್ಪಿಗೆಯನ್ನು ಕೊಡಬಹುದಲ್ಲ ಅಂತ? ಮೊಟ್ಟ ಮೊದಲ ಬಾರಿಗೆ ಒಂದು ಸುಧಾರಣೆ ದಿಕ್ಕಿನಲ್ಲಿ ಕೇಂದ್ರ ಸರ್ಕಾರ, ಬಿಜೆಪಿ ಎನ್ಡಿಎ ನೇತೃತ್ವದ ಸರ್ಕಾರ ಹಲವಾರು ಕಾನೂನುಗಳಿಗೆ ಬದಲಾವಣೆ ತಗೊಂಬಂತು. ಇವತ್ತು ವಕ್ಫ್ ಕಾನೂನಲ್ಲಿ ಬದಲಾವಣೆ ತಗೊಂಬರ್ತಾ ಇದೆ. ಹಿಂದೆ ಬಹುಶಃ ನೀವು ನೋಡಿರಿ, ಬಹಳ ವರ್ಷಗಳಿಂದ ಇದ್ದಂತ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಬ್ರಿಟಿಷ್ ಕಾಲದಿಂದ ಇದ್ದಂಥದ್ದು, ಆಮೇಲೆ IPC ಇಂಡಿಯನ್ ಪೆನಲ್ ಕೋಡ್, ಅವುಗಳನ್ನು ಬದಲಾವಣೆ ತರುವಂತದ್ದು ನಮ್ಮ ಭಾರತ ದೇಶದ ಸ್ಥಿತಿಗತಿ, ಇಲ್ಲಿಯ ವ್ಯವಸ್ಥೆಗೆ ಅನುಗುಣವಾಗಿ ಒಂದು ಬದಲಾವಣೆ ತರುವಂತಹ ಕೆಲಸ ಇವತ್ತು ನಮ್ಮ NDA ಸರ್ಕಾರ ಮಾಡಿದೆ. ಇದರ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ರಿಫಾರ್ಮ್ಸ್, ಬಹಳ ವರ್ಷದಿಂದ ಇನ್ಕಮ್ ಟ್ಯಾಕ್ಸ್ ರಿಫಾರ್ಮ್ಸ್ ಆಗಬೇಕಂತಿತ್ತು. ಈಗ ಹೊಸ ಕಾನೂನು ತಗೊಂಡ್ಬಂದಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮತ್ತು ಈ ವಕ್ಫ್ ಕಾನೂನು ಏನಿದೆಲ್ಲ, ಇದರ ಮುಖಾಂತರ ಇವತ್ತು ಬಹುಶಃ ನಮ್ಮ ರಾಷ್ಟ್ರದ ಯಾವುದೇ ರಾಜ್ಯದ ಕಾನೂನು ಇಷ್ಟು ಬಿಗಿ ಅಂದೂ ಇಲ್ಲ. ಇವತ್ತು ಯಾವುದೋ ಒಂದು ಪ್ರಾಪರ್ಟಿ ವಕ್ಫ್ ಅಂತ ಹೇಳಿ ನೀವು ಘೋಷಣೆ ಮಾಡಿದರೆ ಅದನ್ನ ಆ ಪ್ರಾಪರ್ಟಿ ಇವತ್ತು ಯಾರೋ ಒಬ್ಬ ಹಿಂದೂ ವ್ಯಕ್ತಿದು, ಈಗ ಕರ್ನಾಟಕದಲ್ಲಿ ಉದಾಹರಣೆ ಇದಾವೆ, ಬಹಳಷ್ಟು ರೈತರ ಜಮೀನುಗಳನ್ನು ವಕ್ಫ್ ಅಂತ ಡಿಕ್ಲೇರ್ ಮಾಡಿದ್ದಾರೆ, ನೋಟಿಸ್ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಯಾಕೆ ವಕ್ಫ್ ಅಂತಂದ್ರೆ ಏನು, ಯಾರೋ ವಾಲಂಟ್ರಿಯಾಗಿ ದಾನ ಮಾಡುವಂಥದ್ದು. ಅದು ಬಹಳ ಮುಖ್ಯವಾಗಿ ಮುಸ್ಲಿಮ್ಸ್ ಕಮ್ಯುನಿಟಿಯವರು ಆ ವಕ್ಫ್ಗೆ ದಾನ ಮಾಡ್ತಾರೆ. ದಾನ ಮಾಡಿದಾಗ ವಕ್ಫ್ ಪ್ರಾಪರ್ಟಿ ಅಂತ ಆಗ್ತದೆ. ಆದರೆ ಇವತ್ತು ಯಾವುದೇ ಪ್ರಾಪರ್ಟಿನ ನಮ್ದು ಅಂತ ಹೇಳಿ ಇವು ಡಿಕ್ಲೇರ್ ಮಾಡುವಂಥದ್ದು ಏನಿದೆಲ್ಲ, ಎಷ್ಟೋ ದೇವಸ್ಥಾನದ ಪ್ರಾಪರ್ಟಿ, ಎಷ್ಟೋ ಗೌರ್ಮೆಂಟ್ ಪ್ರಾಪರ್ಟೀಸು. ಇವತ್ತು ಉದಾಹರಣೆ ಕೊಡಬೇಕಾದ್ರೆ ದೆಹಲಿಯಲ್ಲಿ ಸುಮಾರು ಮೋರ್ ದನ್ 70% ಪ್ರಾಪರ್ಟಿ, ಇನ್ನು 200-300 ವರ್ಷದ ಇತಿಹಾಸ ತಗೊಂಡ್ರೆ ಸುಮಾರು 70% ಹೆಚ್ಚು ಲ್ಯಾಂಡ್ ಏನಿದೆ ದಿಲ್ಲಿಲಿ ವಕ್ಫ್ ಪ್ರಾಪರ್ಟಿ ಇದೆ. ಈಗ ಇದನ್ನು ಅರ್ಥ ಮಾಡಿಕೊಂಡು ಪ್ರತಿಪಕ್ಷವರು ಇದನ್ನ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂದ್ರೆ, ಓನ್ಲಿ ಫಾರ್ ದಿ ಪರ್ಪೋಸ್ ಆಫ್ ವೋಟ್ ಬ್ಯಾಂಕ್, ಅಫೇಸ್ಮೆಂಟ್ ಆಫ್ ದಿ ಮುಸ್ಲಿಂ ಕಮ್ಯುನಿಟಿ, ಆ ದೃಷ್ಟಿಯಿಂದ ಮಾತ್ರ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಅವರು ವಿರೋಧ ಮಾಡಬಾರದು, ಇದಕ್ಕೆ ಬೆಂಬಲ ಕೊಡಬೇಕು ಅನ್ನುವಂತ ವಿನಂತಿಯನ್ನು, ಒತ್ತಾಯವನ್ನು ನಾನು ಮಾಡ್ತಿದ್ದೇನೆ. ಸರ್, ಈಗ 1995ರಲ್ಲಿ ಇದ್ದಂತಹ ಕಾನೂನುಗಳೇನಿದೆ, ಜೊತೆಗೆ ಈಗ ತಿದ್ದುಪಡಿಯಾಗಿರುವಂತಹ ಕಾನೂನುಗಳಿಂದ ಇದರಿಂದಾಗಿ ಮುಸ್ಲಿಮರಿಗೆ, ಜೊತೆಗೆ ಮುಸ್ಲಿಂ ಸಮುದಾಯಕ್ಕೆ, ಜೊತೆಗೆ ವಕ್ಫ್ ಆಸ್ತಿ ಎಲ್ಲೆಲ್ಲಿ ಇದೆ ಅಂತ ಆಸ್ತಿಗಳನ್ನ ಮುಸ್ಲಿಮರಿಂದ ಹಿಂದೂಗಳು ಕಿತ್ಕೊಳ್ತಿದ್ದಾರೆ. ಜೊತೆಗೆ ಆಯಾಕಟ್ಟಿನ ಸರ್ಕಾರಗಳಿಂದ, ಆಯಾ ರಾಜ್ಯದ ಜಿಲ್ಲಾಡಳಿತ ಸರ್ಕಾರಗಳಿಂದ ಅದು ತಮ್ಮ ವಶಕ್ಕೆ ತೆಗೆದುಕೊಳ್ಳುತ್ತೆ. ಹಾಗಾಗಿ ನಮ್ಮ ವಿರೋಧ ಅನ್ನುವಂಥದ್ದು ಮುಸ್ಲಿಮದ ಕೆಲವೊಂದಿಷ್ಟು ಸಂಘ ಸಂಸ್ಥೆಗಳು, ಮುಖಂಡರುಗಳ ಜೊತೆಗೆ ವಿಪಕ್ಷಗಳ ಒತ್ತಾಯ. ನಾನು ಹೇಳ್ತೀನಿ, ಇದನ್ನು ಪಾರ್ಲಿಮೆಂಟ್ ಡಿಬೇಟ್ ಮಾಡ್ರಿ. ನೀವು ಯಾರು ಬೇಡ ಅಂತಾರೆ? ಈಗ JPC ಅದು ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಆಯ್ತು ಪಾರ್ಲಿಮೆಂಟ್, ಅಲ್ಲಿ ಡಿಸ್ಕಷನ್ ಮಾಡೋದು ಬಿಟ್ಟು ನೀವು ಅಲ್ಲಿ ಬೈಕಾಟ್ ಮಾಡೋದು, ಗೊಂದಲ ಮಾಡೋದು, ಎಮೋಷನಲ್ ಮಾತಾಡುವಂಥದ್ದು, ಚೇರ್ಮನ್ ಮೇಲೆ ನೀವು ಹಲ್ಲೆ ಮಾಡುವಂತದ್ದು, ಇದರಿಂದ ಏನಾಗಿದೆ, ಸರಿಯಾದಂತ ಡಿಬೇಟ್ ಆಗಲಿಲ್ಲ. ಈ ಪಾರ್ಲಿಮೆಂಟ್ ನಲ್ಲಿದೆ, ನೀವು ಪ್ರತಿಪಕ್ಷ ನಾಯಕರು ಮತ್ತು ಕೆಲವು ಪ್ರಮುಖರು ಮಾತಾಡಿರಲಿಲ್ಲ. ಯಾರು ಬೇಡ ಅಂತಾರ? ಎಲ್ಲರೂ ಮಾತಾಡ್ಬೇಕಂತಲ್ಲ, ನಿಮ್ಗೆ ಅವಕಾಶ ಇದ್ದೇ ಇದೆ. ಎಕ್ಸ್ಪ್ಲೈನ್ ಮಾಡಿ ಹೇಳ್ರಿ, ಎಲ್ಲಿ ಮೈನಸ್ ಪ್ಲಸ್ ಪಾಯಿಂಟ್ ಇದಾವೆ ಹೇಳಿ. ನೀವು ವಕ್ಫ್ ಕಾನೂನಿಂದ ಇವತ್ತು ವಕ್ಫ್ ಪ್ರಾಪರ್ಟಿಯಿಂದ ಹಿಂದೂಗಳಿಗೆ ಕೊಡುವಂತದ್ದು ಇದರಲ್ಲಿ ಇದೆ ಅಂತ ಎಲ್ಲಿದೆ ಹೇಳ್ರಿ? ಅಪಪ್ರಚಾರ ಮಾಡ್ತಾ ಇದಾರೆ. ಈ ವಕ್ಫ್ ಕಾನೂನು ಪ್ರಕಾರ ಇವತ್ತು ಮುಸಲ್ಮಾನರಿಗೂ ಒಳ್ಳೇದಾಗ್ತದೆ, ಇಡೀ ದೇಶಕ್ಕೂ ಒಳ್ಳೇದಾಗ್ತದೆ ಇವತ್ತಿನ ತಿದ್ದುಪಡಿ ಮುಖಾಂತರ. ಅದನ್ನ ಬಿಟ್ಟು ಅಪಪ್ರಚಾರ ಮಾಡುವ ಮುಖಾಂತರ ಮುಸ್ಲಿಮ್ಸ್ರಲ್ಲಿ ಗೊಂದಲ ನಿರ್ಮಾಣ ಮಾಡುವಂತ ಕೆಲಸ ಇವತ್ತು ಇಂಡಿಯಾ ಒಕ್ಕೂಟ ಮತ್ತು ಪ್ರತಿಪಕ್ಷರು ಮಾಡ್ತಾ ಇದ್ದಾರೆ. ಇದು ತಪ್ಪು. ನಿಮಗೆ ಸೆಕ್ಷನ್ ವೈಸ್ ನೀವು ಡಿಬೇಟ್ ಮಾಡ್ರಿ. ಹಿಂದಿಂದು